ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿವಾಹಿತ ಪುರುಷರಿಗೆ ಮಾತ್ರ ಓಕೆ ಲಕ್ಷ್ಮಿ ಬೇಕಲ್ವಾ? ಯಾಕಂದರೆ ದುಡಿಯೋಕ್ಕೆ ಹೋಗ್ತಾ ಇರೋದು ಮನೆಯಲ್ಲಿರುವಂಥ ಗಂಡಸಾಗಿರ್ತಾರೆ, ದುಡಿಯುವಂಥವರು ಅವರೇ ಆಗಿರ್ತಾರೆ. ಸೊ ಅವರಿಗಾಗಿ ನಾನು ಇವತ್ತೊಂದು ಪರಿಹಾರವನ್ನು ತಂದಿದ್ದೀವಿ. ಹೆಣ್ಣುಮಕ್ಕಳು ಎದ್ದೇಳಬೇಡಿ, ನಾವು ದುಡಿಯೋಕ್ಕೆ ಹೋಗ್ತೀವಿ, ನಾವೇನು ಮಾಡೋಣ ಅಂತ ಖಂಡಿತ ನಿಮಗೂ ಒಂದು ಪರಿಹಾರ ಕೊಡ್ತೀವಿ. ರೈಟ್. ಸೊ ಗಂಡು ಮಕ್ಕಳು ಏನು ಮಾಡಿ ಅಂತ ಹೇಳಿದ್ರೆ, ವಿವಾಹಿತರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಸರ್ ನನಗೆ ಮದುವೆ ಆಗಿಲ್ವಲ್ಲ, ಈ ಪರಿಹಾರ ನನಗೆ ಹೇಳ್ಬಿಟ್ರಾ ನೀವು ಅಂತ? ಇಲ್ಲ, ವಿವಾಹಿತರಾಗಿರಬೇಕು, ಹೆಂಡತಿ ಜೊತೆಗಿರಬೇಕು, ಸರಿನಾ? ಅಂಥವ್ರಿಗಾಗಿ ಈ ಪರಿಹಾರ. ಪ್ರತಿ ಶುಕ್ರವಾರ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಂಜೆ ನೀವು ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ನಿಮ್ಮ ಮಡದಿಗೆ ಸ್ವಲ್ಪ ಕ್ಯಾಶ್ ಕೊಡಿ, ಹಣ. ಹಾಂ ಸರ್, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕ್ಯಾಶ್ ಕೊಡಬೇಕು, ಆಯಿತಾ? ಪ್ರತಿ ಶುಕ್ರವಾರ ನೀವು ಕೆಲಸ ಮುಗಿಸಿ ಮನೆಗೆ ಬಂದ ನಂತರ, ಸಂಜೆ ಆದ ನಂತರ ನಿಮ್ಮ ಮಡದಿಗೆ ಕ್ಯಾಶ್ ಕೊಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮಲ್ಲಿರೋ ದರಿದ್ರ ಲಕ್ಷ್ಮಿ ಯಾವ ರೀತಿ ಓಡ್ತಾಳೆ ಅನ್ನೋದನ್ನು ನೋಡಿ. ನಿಮ್ಮಲ್ಲಿ ಲಕ್ಷ್ಮೀ ಪ್ರಾಪ್ತಿ ಯಾವ ರೀತಿ ಆಗುತ್ತೆ ಅಂತ ನೋಡಿ. ನಿಮ್ಮಲ್ಲಿ ಹಣ ನಿಲ್ಲೋದಕ್ಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ. ಪುಟ್ಟ ಪರಿಹಾರ ಇದೆ. ದುಡ್ಡು ಎಲ್ಲೂ ಹೋಗುತ್ತಾ ಸರ್? ಎಲ್ಲೂ ಹೋಗಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮ ಮಡದಿ ಹತ್ರನೇ ಇರುತ್ತೆ, ಓಕೆನಾ? ಸೊ ಎಲ್ಲೋ ಕೊಟ್ವಿ, ಪೋಲ್ ಮಾಡ್ಕೊಂಡು ಯಾವುದೋ ಪರಿಹಾರ ಮಾಡ್ಕೊಂಡು ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಸೊ ಈ ಪರಿಹಾರವನ್ನು ನನ್ನ ಪ್ರಕಾರ ಗಂಡಸರು ಈ ವಿಡಿಯೋವನ್ನು ಎಷ್ಟು ಜನ ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ, ನಾನು ಕೊಟ್ಟಂಥ ಪರಿಹಾರವನ್ನು ಮಡದಿಯಾಗಿರೋರು ತಮ್ಮ ಗಂಡನಿಗೆ ಖಂಡಿತವಾಗಲೂ ಇವತ್ತು ಸಂಜೆ ಒಳಗಾಗಿ ತೋರಿಸ್ತಾರೆ. ಈ ಪರಿಹಾರ ನೋಡಿ, ಇನ್ನು ಮುಂದೆ ಶುಕ್ರವಾರ ಕಾಸು ಕೊಡಿ ಅಂತ, ಆಯ್ತಾನ? ಸೊ ಕ್ಯಾಶೇ ಕೊಡಬೇಕು. ಗೂಗಲ್ ಪೇ, ಫೋನ್ಪೇ ಅಥವಾ ಅಕೌಂಟಿಗೆ ಹಾಕುವಂಥದ್ದು ಈ ಥರದ್ದೆಲ್ಲ ಏನೂ ಮಾಡಬೇಡಿ. ಕ್ಯಾಶ್ ಕೊಡಿ, ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು. ತುಂಬ ಕಡಿಮೆ ಸಂಪಾದನೆ ಇರುವಂಥವ್ರು ಕೂಡ ತುಂಬ ಜನ ಇದ್ದೀರಾ. ನಾನು ಇಲ್ಲಿ ದುಡ್ಡು ಕಾಸು ಸಂಪಾದನೆ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ಮ ಮಡದಿಗೆ ಮನೆಗೆ ಬಂದ್ರ ಮೇಲೆ ನಿಮ್ಮ ಕೈದಿಂದ ಆಗಿರುವಂಥ ಕ್ಯಾಶನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿ. ಶುಕ್ರವಾರ ದಿನ ಕೊಡ್ತಾ ಬನ್ನಿ. ದರಿದ್ರತೆ ಯಾವ ಥರ ಹೋಗುತ್ತೆ ಅಂತ ನೋಡಿ. ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಗಂಡಸರ ಹತ್ರ ಯಾವ ರೀತಿ ನಿಲ್ತಾರೆ ಅನ್ನೋದನ್ನು ನೀವೇ ನೋಡಿ. ಶುಭವಾಗಲಿ.